ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನಿಗೆ ನಾನು ಟುಲಿಪ್ ಬ್ರ್ಯಾಂಡ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ರೆಡಿ ಮಾಡಿ ತುದಿಲ್ ಗಂಟು ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಬಟ್ಟೆಗೆ ಹಾಕೋದು ಅಂತ ನೋಡೋಣ. ಫಸ್ಟ್ ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳೋಣ. ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸೊ ನಾವಿಲ್ಲಿ 2 ಟೈಮ್ಸ್ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಇಲ್ಲಿ ನೋಡಿ, 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಪಕ್ಕದಲ್ಲೇ ನೋಡಿ ಇಲ್ಲಿ ಇಷ್ಟೇ ಗ್ಯಾಪ್, ಒಂದೇ ಒಂದು ಪಾಯಿಂಟ್ ಗ್ಯಾಪ್ ಕೊಟ್ಕೊಂಡು ದಾರಾನ ಹಾಕಿ ಕ್ರೋಶನ ಹಾಕಿ ದಾರಾನ ಎಳ್ಕೊಳ್ಳಿ. ಸೊ 3 ಲೂಪ್ ಆಗುತ್ತೆ. 2ರಲ್ಲೊಂದು ಮಾಡಿಕೊಂಡ್ರೆ ಒಂದು ಡಬಲ್ ಕ್ರೋಶೆಟ್ ಆಗುತ್ತೆ. ಈ ಡಬಲ್ ಕ್ರೋಶೆಟ್ ಆದಮೇಲೆ 1 2 3 3 ಚೈನ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆಟ್ ಇದೆ ಅಲ್ವಾ, ಆ ಡಬಲ್ ಕ್ರೋಶೆಟ್ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಒಂದು ಪಿಕಾಟ್ ಫಾರ್ಮ್ ಆಗುತ್ತೆ. ಪಿಕಾಟ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ನೆಕ್ಸ್ಟ್ ಒಂದು ಸ್ವಲ್ಪ ಒನ್ ಪಾಯಿಂಟ್ ಅಷ್ಟು ಗ್ಯಾಪ್ನ ಬಿಟ್ಕೊಳ್ಳೋಣ. ನೆಕ್ಸ್ಟ್ ಬಟ್ಟೆಗೆ ಹಾಕಿ ದಾರಾನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ನ ಹಾಕ್ಕೊಳ್ಳೋಣ. 3 ಚೈನ್ನ ಅದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಡಬಲ್ ಕ್ರೋಶೆ ಪಿಕಾಟ್ ಆಯಿತು. ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಒಂದು ಸ್ವಲ್ಪ ಗ್ಯಾಪ್ನ ತಗೊಳ್ಳಿ. 3 ಲೂಪ್ ಆಗುತ್ತೆ. 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈ ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಒಂದು ಪಿಕಾಟ್ ಫಾರ್ಮ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ ನಾವು ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ತಾ ಇರೋದು. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ನೆಕ್ಸ್ಟ್ ಸ್ವಲ್ಪ ಗ್ಯಾಪ್ನ ಕೊಟ್ಕೊಂಡು ಬಟ್ಟೆಗೆ ಹಾಕಿ ದಾರಾನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 2ರಲ್ಲೊಂದು ಹೇಗೇನು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ನ ಹಾಕ್ಕೊಳ್ಳಿ. ಇದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೊಳ್ಳಿ. ಸೊ ಡಬಲ್ ಕ್ರೋಶೆ ಪಿಕೌಟ್ ಆಯಿತು. ಮತ್ತೆ ಒಂದು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಗ್ಯಾಪ್ನ ಕೊಟ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೊಳ್ಳೋಣ. 1 2 3 3 ಚೈನ್ನ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಇಷ್ಟೇ ಫ್ರೆಂಡ್ಸ್, ಇದು ಬೇಸ್ ಲೈನು ಇದೇ ಥರ ಫುಲ್ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡಬೇಕು. ನಾನೊಂದು ಸ್ವಲ್ಪ ಡಿಸೈನ್ನ ಹಾಕಿಬಿಟ್ಟು ಆಮೇಲೆ ತೋರಿಸ್ತೀನಿ. ನೋಡಿ, ಒಂದು ಸ್ವಲ್ಪ ಡಿಸೈನ್ನ ನಾನಿಲ್ಲಿ ಹಾಕಿದ್ದೀನಿ. ಕೊನೆಯಲ್ಲಿ ಇಲ್ಲಿ ಹಾಗೇ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೋದು. ಇಲ್ಲ ಅಂದರೆ ಇಲ್ಲಿ 1 or 2 ಚೈನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶೆನ ಮಾಡ್ಕೋಬೋದು. ದಾರನ ಟ್ರಿಮ್ ಮಾಡ್ಕೋಬೋದು. ನಾನಿಲ್ಲಿ 2 ಚೈನ್ನ ಹಾಕ್ಕೊಂಡು ನೋಡಿ 2 ಚೈನ್ನ ಹಾಕ್ಕೊಂಡು ಇಲ್ಲಿ ಬಟ್ಟೆಗೆ ಹಾಕಿ ಕೊನೆಯಲ್ಲಿ ನಾನು ಎಂಡಿಂಗಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಇಲ್ಲೇ 2 ಚೈನ್ನ ಹಾಕ್ಕೊಂಡು ದಾರನ ಬೇಕಾದರೆ ಟ್ರಿಮ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಥರ 2 ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 1 2 2 ಸಿಂಗಲ್ ಕ್ರೋಶೆನ ಮಾಡಿಕೊಂಡು 2 ಚೈನ್ನ ಹಾಕ್ಕೊಂಡು ದಾರಾನ ಟ್ರಿಮ್ ಮಾಡ್ಕೋಬೇಕು. ದಾರ ಕಟ್ಟಾದಮೇಲೆ ಈ ಥರ ಎಳ್ಕೊಂಡ್ರೆ ಮುಗೀತು, ಇದು ಕಿತ್ತೋಗೋದಿಲ್ಲ. ನಮಗೆ ಬೇಕು ಅಂದರೆ ಇಲ್ಲಿಗೇನೆ ಬೇಕಾದರೆ ಇಲ್ಲಿ 2 ಚೈನ್ನ ಹಾಕ್ಕೊಂಡು ನೋಡಿ, ಇಲ್ಲಿ 2 ಚೈನ್ನ ಹಾಕ್ಕೊಂಡು ನಾವು ಲಾಕ್ ಮಾಡಿದ್ದೀವಿ ಅಲ್ವಾ, ಅದ್ರ ಬದಲು 2 ಚೈನ್ನ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ಕೋಬೋದು. ಇದು ಫಸ್ಟ್ ಬೇಸ್ ಲೈನ್. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ. ಇಷ್ಟೇ ಫ್ರೆಂಡ್ಸ್, ಇದು ಬೇಸ್ ಲೈನು. ಇವಾಗ ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಇಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ ರೌಂಡ್ ಶೇಪಿಂದು. ನೋಡಿ, ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ನಾನು. ನೆಕ್ಸ್ಟ್ ಸ್ಟೆಪ್ಪಿಗೆ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಇಲ್ಲಿ ಡಬಲ್ ಕ್ರೋಶೆ ಪಿಕಾಟ್ ಇದೆಯಲ್ಲ, ಆ ಮಿಡಲಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೊ ಸಿಂಗಲ್ ಕ್ರೋಶೆ ಆಯಿತು. ಸಿಂಗಲ್ ಕ್ರೋಶೆ ಆದಮೇಲೆ 1 2
2 ಚೈನ್ನ ಹಾಕ್ಕೋಬೇಕು. 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಪಿಕಾಟ್ ಇದೆ ಅಲ್ವಾ, ನೆಕ್ಸ್ಟ್ ಡಬಲ್ ಕ್ರೋಶೆ ಪಿಕಾಟಿಗೆ ನೋಡಿ ಇಲ್ಲಿ ಮಿಡಲಲ್ಲಿ ನಾನು ಎಲ್ಲಿ ಹಾಕ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಲೂಪ್ ಇದೆ ಅಲ್ವಾ ಒಳಗೆ, ಈ ಲೂಪಲ್ಲಿ ಹಾಕ್ಕೋಬೇಕಾಗಿರೋದು. ದಾರನ ಎಳ್ಕೊಳ್ಳಿ. 3 ಲೂಪ್ ಆಗುತ್ತೆ. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಒಂದು ಸಿಂಗಲ್ ಚೈನ್ನ ಹಾಕ್ಕೊಂಡು ಈಗ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ಸ್ ತೋರಿಸಿದ್ದೆ ಅಲ್ವಾ, ಆ ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಬೀಡ್ ಲಾಕ್ನ ಮಾಡಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಇಲ್ಲಿ ಡಬಲ್ ಕ್ರೋಶೆ ಮಾಡಿದ್ದೀವಿ ಅಲ್ವಾ, ಆ ಡಬಲ್ ಕ್ರೋಶೆ ಹೋಲಿಗೆ ಹೋಗಬೇಕು. ಹೋಲಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 2ರಲ್ಲೊಂದು 2ರಲ್ಲೊಂದು ಅಂದರೆ ಇಲ್ಲೂ ಅಷ್ಟೇ ನಾವು ಡಬಲ್ ಕ್ರೋಶೆನ ಮಾಡಬೇಕು. ಡಬಲ್ ಕ್ರೋಶೆ ಆದಮೇಲೆ ಈಗ ನೋಡಿ ಮತ್ತೆ ಈಗ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಅದೇ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 2ರಲ್ಲೊಂದು ಹೀಗೆ 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಸೇಮ್ ಹೋಲಿಗೆ ದಾರನ ಹಾಕಿ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೇಮ್ ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ ಅಥವಾ ಡಬಲ್ ಕಂಬ ಅಂತ ಕರಿತೀವಿ ನಾವು. ಅದೇ ಡಬಲ್ ಕ್ರೋಶೆ ಅಥವಾ ಡಬಲ್ ಕಂಬದ ಹೋಲಲ್ಲಿ ನಾವು ಎಷ್ಟು ನಂಬರ್ ಆಫ್ ಡಬಲ್ ಕ್ರೋಶೆ ಆಗುತ್ತೆ ಅಂತ ನೋಡಿಕೊಂಡು ನಂಬರ್ ಆಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನನಗೆ ಒಟ್ಟು ಬೀಡ್ಸ್ನ ಬಿಟ್ಟು 1 2 3 4 5 ಡಬಲ್ ಕ್ರೋಶೆ ಆಯಿತು. ನಿಮಗೆ 5 ಡಬಲ್ ಕ್ರೋಶೆ ಆಯಿತು ಅಂದರೆ 5 ಮಾಡ್ಕೊಳ್ಳಿ, ಇಲ್ಲ ಅಂದರೆ 6 ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಡಬಲ್ ಕ್ರೋಶೆ ಪಿಕಾಟ್ನ ಸ್ಕಿಪ್ ಮಾಡಿ ಅದ್ರ ಪಕ್ಕದಲ್ಲಿರೋ ಡಬಲ್ ಕ್ರೋಶೆ ಪಿಕಾಟ್ ಇದೆ ಅಲ್ವಾ, ಅದ್ರ ಮಿಡಲಲ್ಲಿ ನಾನು 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಹೋಲ್ ಇದೆ ನೋಡಿ, 3 ಚೈನ್ ಹಾಕಿರೋ ಹೋಲು, ಆ ಹೋಲಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 2ರಲ್ಲೊಂದು 2ರಲ್ಲೊಂದು ಅಂದರೆ ಡಬಲ್ ಕ್ರೋಶೆನ ಮಾಡ್ಕೋಬೇಕಿಲ್ಲು. ಡಬಲ್ ಕ್ರೋಶೆ ಆದಮೇಲೆ ಒಂದು ಸಿಂಗಲ್ ಚೈನ್ನ ಹಾಕ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಡಬಲ್ ಕ್ರೋಶೆ ಗ್ಯಾಪ್ ಇದೆ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಂಡು 3 ಲೂಪ್ ಆಗುತ್ತೆ. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಇದೇ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳೋಣ. 3 ಲೂಪ್ ಆಗುತ್ತೆ. 2ರಲ್ಲೊಂದು ಎಗೇನ್ 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಇಲ್ಲಿ ಇನ್ನೊಂದ್ಸಲಿ ತೋರಿಸ್ತೀನಿ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. 3 ಲೂಪ್ ಆಗುತ್ತೆ. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಒಂದ್ಸಲಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗುತ್ತೆ. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಒಟ್ಟು ನಾವಿಲ್ಲಿ 5 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀವಿ. ಡಬಲ್ ಕ್ರೋಶೆ ಗ್ಯಾಪಲ್ಲಿ ಒಟ್ಟು 5 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. 5 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ ಪಿಕಾಟ್ ಇದೆಯಲ್ಲ ಅದನ್ನು ಸ್ಕಿಪ್ ಮಾಡಿ ಅದ್ರ ನೆಕ್ಸ್ಟ್ ಡಬಲ್ ಕ್ರೋಶೆ ಪಿಕಾಟ್ ಮಿಡಲಲ್ಲಿ ಹೋಗಿ ದಾರನ ಎಳ್ಕೊಳ್ಳಿ. ಸೊ 3 ಲೂಪ್ ಆಗುತ್ತೆ. ಇಲ್ಲೂ ಅಷ್ಟೇ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋದು. ತುಂಬಾ ಈಸಿ ಇದೆ ಫ್ರೆಂಡ್ಸ್. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋ ನೋಡೋದ್ರಿಂದ ನಿಮಗೆ ನಾನು ಹೇಗೆ ಡಿಸೈನ್ ಹಾಕಿದ್ದೀನಿ ಅದು ಗೊತ್ತಾಗುತ್ತೆ. ಈಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಒಂದು ಚೈನ್ನ ಹಾಕಿಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ಆ ಡಬಲ್ ಕ್ರೋಶೆ ಗ್ಯಾಪಲ್ಲಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇದೇ ಥರ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗೋ ರೀತಿಯಲ್ಲಿ ಮಾಡ್ಕೋಬೇಕು. ನನಗಿಲ್ಲಿ 5 ಡಬಲ್ ಕ್ರೋಶೆ ಬೇಕಾಗುತ್ತೆ ಆರ್ಚ್ ಕಂಪ್ಲೀಟ್ ಆಗಲಿಕ್ಕೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವೇಳೆ ನೀವು ಇದನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಫ್ರೆಂಡ್ಸ್. ನೋಡಿ ಇಲ್ಲಿ ಒಟ್ಟು ನಾನಿಲ್ಲಿ 5 ಡಬಲ್ ಕ್ರೋಶೆನ ಮಾಡಿದ್ದೀನಿ. 5 ಡಬಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರನ ತಗೊಂಡು ಒಂದು ಡಬಲ್ ಕ್ರೋಶೆ ಪಿಕಾಟ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಪಿಕಾಟ್ ಒಳಗಡೆ ಹೋಗಿ ದಾರನ ಎಳ್ಕೋಬೇಕು. ಸೊ ಇಲ್ಲೂ ಅಷ್ಟೇ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀವಿ. ಇದೇ ಥರ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬಟ್ಟೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ಡಿಸೈನ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ.
ನಾನಿಲ್ಲಿ ಯಾವುದೇ ರೀತಿ ಕುಚ್ಚು ಕಟ್ತಾ ಇಲ್ಲ. ಕುಚ್ಚು ಕಟ್ಟೋದಿಲ್ಲ ಅಂದರೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಒಂದು ವೇಳೆ ನೀವು ಕುಚ್ಚು ಕಟ್ತೀವಿ ಅನ್ನೋದಾದರೆ ಈಗ ತೋರಿಸ್ತೀನಿ ನೋಡಿ. ಈಗ ನಾನಿಲ್ಲಿ 3 ಅಥವಾ 2 ಟೈಮ್ಸು ಆರ್ಚ್ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಅಂದರೆ ಸೂಜಿ ಮೇಲೆ ದಾರನ ತಗೊಳ್ಳದೆ ಹಾಗೇ ಸಿಂಗಲ್ ಲಾಕ್ನ ಮಾಡಿಕೊಂಡು 1 2 3 ಅಥವಾ 4 3 ಆರ್ 4 ಚೈನ್ನ ಹಾಕ್ಕೊಂಡು 4 ಆಯಿತು ಅಂದರೆ 4 ಹಾಕ್ಕೊಳ್ಳಿ, ಇಲ್ಲಾಂದರೆ 5 ಚೈನು ಬೇಕಾದರೆ ಹಾಕ್ಕೋಬೋದು. ಹಾಕಿ ನೆಕ್ಸ್ಟು ಒಂದು ಡಬಲ್ ಕ್ರೋಶೆ ಪಿಕಾಟ್ನ ಸ್ಕಿಪ್ ಮಾಡಿ ನೆಕ್ಸ್ಟು ಡಬಲ್ ಕ್ರೋಶೆ ಪಿಕಾಟಿಗೆ ಹಾಕ್ಕೋಬೇಕು. ಇಲ್ಲಿ ಸ್ಟಾರ್ಟಿಂಗಲ್ಲಿ ಬೇಕು ಅಂದರೆ ಸ್ಟಾರ್ಟಿಂಗಲ್ಲೂ ನೀವು 5 ಚೈನ್ನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ಬೋದು. ನಾನಿಲ್ಲಿ ಯಾವುದೇ ರೀತಿ ಕುಚ್ಚನ್ನ ಕಟ್ತಾ ಇಲ್ಲ. ಇಲ್ಲಿ ಕುಚ್ಚು ಕಟ್ಟೋರು ಮಾತ್ರ ಈ ಥರ ಮೆಥಡ್ನ ಫಾಲೋ ಮಾಡಿ. ನಾನಿಲ್ಲಿ ಕುಚ್ಚು ಕಟ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ಆರ್ಚ್ ಆದಮೇಲೆ ಸೂಜಿ ಮೇಲೆ ನಾನು ಒಂದ್ಸಲಿ ದಾರನ ತಗೊಂಡು ನೋಡಿ, ಇಲ್ಲಿ ಸೂಜಿ ಮೇಲೆ ಒಂದ್ಸಲಿ ದಾರನ ತಗೊಂಡು ಒಂದು ಡಬಲ್ ಕ್ರೋಶೆ ಪಿಕಾಟ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಪಿಕಾಟಿಗೆ ಕಂಬನ ಹಾಕ್ತೀನಿ. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ, ಈಗ ಡಿಸೈನ್ ಕಂಪ್ಲೀಟ್ ಆಗಿದೆ. ಈಗ ಒಂದನ್ನು ಸ್ಕಿಪ್ ಮಾಡಿ ನೆಕ್ಸ್ಟು ಡಬಲ್ ಕ್ರೋಶೆ ಪಿಕಾಟ್ನ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ ಪಿಕಾಟಿಗೆ ನಾನಿಲ್ಲಿ ಡಬಲ್ ಕ್ರೋಶೆನ ಮಾಡ್ತಾಯಿಲ್ಲ, ಸಿಂಗಲ್ ಕ್ರೋಶೆನ ಮಾಡಿ 1 or 2 ಚೈನ್ನ ಹಾಕ್ಕೋಬೇಕು. 2 ಚೈನ್ನ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ಕೋತಾ ಇದ್ದೀನಿ. ಟ್ರಿಮ್ ಮಾಡಿಕೊಂಡು ಈ ದಾರನ ಹಿಂಗೆ ಎಳ್ಕೊಂಡು ಟೈಟಾಗಿ ಹೀಗೆ ಮಾಡಿಕೊಂಡ್ರೆ ಮುಗೀತು. ಇದಿಲ್ಲಿಗೆ ಫಿಕ್ಸ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಈಗ ನಾವು ಇಲ್ಲಿಗೆ ಫಿಕ್ಸ್ ಆಗುತ್ತೆ. ಈಗ ನಾವಿಲ್ಲಿ ಫ್ಯಾಬ್ರಿಕ್ ಗ್ಲೂನ ಪೇಸ್ಟ್ ಮಾಡಿ ಈ ಥರ ಗಮ್ನ ಹಾಕ್ಕೊಂಡ್ಬಿಟ್ರೆ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ನಾನಿಲ್ಲಿ ಫ್ಯಾಬ್ರಿಕ್ ಗ್ಲೂನೆಲ್ಲ ಹಾಕಿ ತೋರಿಸ್ತೀನಿ ನೋಡಿ. ಇಲ್ಲಿ ಫ್ಯಾಬ್ರಿಕ್ ಗ್ಲೂನ ಈ ಥರ ಹಾಕ್ಕೊಂಡು ಈ ಡಿಸೈನ್ ಏನಿದೆ ಈ ಡಿಸೈನ್ನ ಇಲ್ಲಿಗೆ ಪೇಸ್ಟ್ ಮಾಡಿ ಈ ಥರ, ಮತ್ತು ಇಲ್ಲೂ ಅಷ್ಟೇ ಈ ಥರ ಹಾಕ್ಕೊಂಡು ದಾರನ ಈ ಥರ ಗಮ್ ಮಾಡಬೇಕು. ಗಮ್ ಮಾಡಿ ಒಂದು 2 or 3 ಮಿನಿಟ್ಸಿಗೆ ಅದು ಸ್ಟಿಕ್ ಆಗುತ್ತೆ. ಸೊ ರಿಮೈನಿಂಗ್ ದಾರ ಥ್ರೆಡ್ಸ್ ಏನಿದೆ ಆ ರಿಮೈನಿಂಗ್ ಥ್ರೆಡ್ಸ್ನ ನಾವು ಈ ಥರ ಟ್ರಿಮ್ ಮಾಡ್ಕೊಬಿಡಬೇಕು. ಸೊ ಅವಾಗ ಇಲ್ಲಿ ಇದು ಫಿಕ್ಸ್ ಆಯಿತು. ಇಲ್ಲೂ ಅಷ್ಟೇ ಸ್ಟಾರ್ಟಿಂಗಲ್ಲೂ ಅಷ್ಟೇ ನಾವು ಫ್ಯಾಬ್ರಿಕ್ ಗ್ಲೂ ಏನಿದೆ ಅದನ್ನು ಇಲ್ಲಿ ಸ್ಟಿಕ್ ಮಾಡಿಬಿಡಬೇಕು. ಸೊ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಈ ಥರ ಗ್ಲೂನ ಹಾಕಬೇಕು. ಏನಕ್ಕಂದರೆ ನಾವು ಕುಚ್ಚನ್ನ ಕಟ್ಟೋದಿಲ್ಲ. ಕುಚ್ಚು ಕಟ್ಟೋದ್ರಿಂದ ನಮಗೆ ಇಲ್ಲಿ ಆ್ಯಡ್ ಆಗಿಬಿಡ್ತಿತ್ತು, ಕುಚ್ಚನ್ನ ಹಾಕ್ಬಿಡ್ತಿದ್ವಿ, ಅದು ಹೋಗ್ಬಿಡ್ತಿತ್ತು. ಇವಾಗ ಕುಚ್ಚಿರೋದಿಲ್ವಲ್ಲ, ಸೊ ಹಾಗಾಗಿ ಗ್ಲೂನ ಹಾಕಿ ಈ ಥರ ಪೇಸ್ಟ್ ಮಾಡಿಬಿಡಬೇಕು. ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಇದು. ನಿಮಗೆ ಯಾರೆಲ್ಲ ಕುಚ್ಚು ಇಷ್ಟ ಇಲ್ಲ, ಬರೀ ಹಾಗೆ ಡಿಸೈನ್ ಮಾಡ್ಕೋಬೇಕು ಸ್ಯಾರಿಗೆ ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅಂದರೆ 650 to 700 ಚಾರ್ಜಸ್ ಮಾಡ್ಬೋದು. ಪ್ಲೇಸ್ ಮೇಲೆ ಡಿಪೆಂಡು ಫ್ರೆಂಡ್ಸ್, ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಐಕಾನ್ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.